ಹಾಯ್ ಫ್ರೆಂಡ್ಸ್, ನಾವಿವತ್ತು ಗಾಂಧಿನಗರದಲ್ಲಿರುವಂಥ ಹೋಟೆಲ್ ನವಯುಗಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಫಿಲಮ್ ಮುಗಿಸ್ಕೊಂಡು ತುಂಬಾ ಜನ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿದ್ರು. ನಮ್ಮ ಅಪ್ಪು ಅವರ ಫೇವ್ರೇಟ್ ಡಿಶ್ ಆದ ಗೊಂಗೂರ ಚಿಕನ್ ಇಲ್ಲಿ ಫೇಮಸ್. ನಾವು ಅದನ್ನ ಟ್ರೈ ಮಾಡೋಣ ಇವತ್ತು. ಈ ಹೋಟೆಲ್ ಅಣ್ಣಮ್ಮ ದೇವಸ್ಥಾನ ಪಕ್ಕದಲ್ಲೇ ಇದೆ. ಹೋಟೆಲ್ ಎಂಟರ್ ಆಗ್ತಿದಂಗೆ ಅಣ್ಣವ್ರದ್ದು ಮತ್ತು ಅಪ್ಪ ಅವ್ರ ಫೋಟೋ ಕೂಡ ಹಾಕಿದ್ದಾರೆ. ನಾವು ಹೋಟೆಲ್ ಒಳಗಡೆ ಬಂದು ಒಂದು 30 to 35 ಮಿನಿಟ್ಸ್ ವೆಯ್ಟಿಂಗ್ ನಿಂತಿದ್ವಿ. ನೋಡ್ಬೋದು, ನನ್ನ ಫ್ರೆಂಡು ಫುಲ್ ಸುಸ್ತಾಗ್ಬಿಟ್ಟಿದ್ದಾನೆ. ನೋಡ್ಬೋದು, ಬಾಳೆ ಎಲೆಲ್ಲ ಹಾಕ್ಕೊಟ್ಟಿದ್ದಾರೆ. ಎಲ್ಲ ಫುಲ್ಲು ಡಿಸಪಾಯಿಂಟ್ ಆಗಿಬಿಟ್ರು ಆ ಕ್ಯೂ ನೋಡ್ತಿದ್ದಂಗೆ. ಈ ಹೋಟೆಲ್ ನಾನ್ ವೆಜ್ ಮಾತ್ರ ಅಲ್ಲ, ವೆಜ್ ಕೂಡ ಸಿಗುತ್ತೆ. ವೀಕ್ ಡೇಸಲ್ಲಿ ಬಂದರೂ ಕೂಡ ತುಂಬಾ ರಶ್ ಇರುತ್ತೆ ಈ ಹೋಟೆಲು. ಎಸ್ಪೆಷಲಿ ಆ ಲಂಚ್ ಟೈಮ್ಗಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಬನ್ನಿ, ಎಲೆ ತೊಳ್ಕೊಂಡು ನಾವು ಊಟ ಸ್ಟಾರ್ಟ್ ಮಾಡೋಣ. 1981ಗೆ ಈ ಹೋಟೆಲ್ ಸ್ಟಾರ್ಟ್ ಆಗುತ್ತೆ. ಆಂಧ್ರ ಸ್ಟೈಲ್ ಬಿರಿಯಾನಿಗಂತಲೇ ಫೇಮಸ್ ಈ ಹೋಟೆಲು. ಇರಾನ್ ಮತ್ತು ಇಸ್ರೇಲಲ್ಲಿ ವಾರ್ ಆಗ್ತಿರೋದ್ರಿಂದ LPG ಪ್ರಾಬ್ಲಮ್ ಆಗಿರೋದು ಎಲ್ಲರಿಗೂ ಗೊತ್ತಿದೆ. ಅದಕ್ಕಾಗಿ ಈ ಹೋಟ್ಲಲ್ಲಿ ಎಸೆನ್ಷಿಯಲ್ ಐಟಮ್ಸ್ ಆಗಿ ನಿಮಗೆ ಓನ್ಲಿ 3 or 4 ಡಿಶಸ್ ಸಿಗ್ತಿದೆ. ಸೊ ಹಂಗಾಗಿ ಗೊಂಗೂರ ಚಿಕನ್ ಇವತ್ತು ಅವೈಲಬಲ್ ಇಲ್ಲ. ತುಂಬ ಲಿಮಿಟೆಡ್ ಐಟಮ್ಸ್ನ ಸರ್ವ್ ಮಾಡ್ತಿದ್ದಾರಂತೆ. ನಾವು ಚಿಲ್ಲಿ ಚಿಕನ್ 1 ಪ್ಲೇಟು, ಆಮೇಲೆ ಗುಂಟೂರು ಚಿಕನ್ 1 ಪ್ಲೇಟು, ಅದಾದಮೇಲೆ ಒಂದು ಚಿಕನ್ ರೋಸ್ಟ್ ತರಿಸ್ಕೊಂಡಿದ್ದೀವಿ. ಇವೆಲ್ಲದ್ರ ಜೊತೆಗೆ ಇಲ್ಲಿನ ಫೇಮಸ್ ಮಟನ್ ಬಿರಿಯಾನಿ ಕೂಡ ತರಿಸಿದ್ದೀವಿ. ಬನ್ನಿ ಟ್ರೈ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ತುಂಬಾ ರಶ್ ಇತ್ತು. ನಮ್ಮ ಹಿಂದೆ ನೋಡ್ಬೋದು ಇನ್ನೂ ಎಷ್ಟು ಜನ ನಿಂತಿದ್ದಾರೆ ಅಂತ. ನಾವು ಟೈಮ್ ವೇಸ್ಟ್ ಮಾಡೋದಲ್ಲೇ ಮಟನ್ ಬಿರಿಯಾನಿ ಟ್ರೈ ಮಾಡಿದ್ವಿ ಫಸ್ಟು. ತುಂಬ ಸೂಪರ್ ಆಗಿದೆ ಟೇಸ್ಟು. ಅದಾದಮೇಲೆ ಚಿಕನ್ ರೋಸ್ಟ್ ಟ್ರೈ ಮಾಡೋಣ ಅಂತ ತೊಗೊಂಡ್ವಿ. ಸೊ ಇದೇ ಫಸ್ಟ್ ಟೈಮ್ ಇಲ್ಲಿ ನಾವು ಚಿಕನ್ ರೋಸ್ಟ್ನ ಟ್ರೈ ಮಾಡ್ತಿರೋದು. ತುಂಬ ಸಲ ನಾವು ಇವಾಗ ಬಂದಿದ್ದೀವಿ, ಫಸ್ಟ್ ಟೈಮು ಚಿಕನ್ ರೋಸ್ಟ್ನ ಟ್ರೈ ಮಾಡ್ತಿದ್ದೀವಿ. ಮಸಾಲ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ಆ್ಯಂಡ್ ಸ್ಪೈಸಿನೆಸ್ ಕೂಡ ಅಷ್ಟೇ ಸೂಪರಾಗಿದೆ. ನಮಗಂತೂ ತುಂಬ ಇಷ್ಟ ಆಯ್ತಿದ್ದು. ಇನ್ನು ಚಿಕನ್ ವಿಷಯಕ್ಕೆ ಬಂದರೆ ತುಂಬ ಸ್ಮೂತಾಗಿದೆ ಚಿಕನ್ನು, ತುಂಬ ಚೆನ್ನಾಗಿ ಬೆಂದಿದೆ. ನಾವು ಬಿಸಿಲಲ್ಲಿ ಬಂದಿರೋದಕ್ಕೂ ಆಮೇಲೆ ಈ ರೆಸ್ಟೋರೆಂಟೆಲ್ಲ ನಿಂತಿರೋದಕ್ಕೂ ಆ ಫ್ಲೇವರ್ಸ್ ಕೊಡ್ತಿರೋ ಟೇಸ್ಟ್ ಅಂತೂ ಸೂಪರಾಗಿ ಇಷ್ಟ ಆಗ್ತಿರೋ ನಮಗೆ. ಸಖರಾಗಿದೆ ಮಾತ್ರ. ಇಲ್ಲಿ ನಿಮಗೆ 3 ಟೈಪ್ಸ್ ಆಫ್ ಬಿರಿಯಾನಿ ಸಿಗುತ್ತೆ: ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಹಾಗೂ ನಾಟಿ ಕೋಳಿ ಬಿರಿಯಾನಿ. ಫಸ್ಟ್ ಆಪ್ಷನ್ ಆಗಿ ಮಟನ್ ಬಿರಿಯಾನಿನ ಇಟ್ಕೊಳ್ಳಿ. ಸೊ ಸೆಕೆಂಡ್ ಆಪ್ಷನ್ ಆಗಿ ನಾಟಿ ಕೋಳಿ ಬಿರಿಯಾನಿ ಕೂಡ ಸಖರಾಗಿರುತ್ತೆ, ಇಲ್ಲಿ ಟ್ರೈ ಮಾಡಿ. ಮೂರನೇದಾಗಿ ಎರಡೂ ಇರಲಿಲ್ಲ ಅಂದರೆ ಮಾತ್ರ ಚಿಕನ್ ಬಿರಿಯಾನಿಗೆ ಹೋಗಿ. ಇಲ್ಲಿನ ಚಿಲ್ಲಿ ಚಿಕನ್ ಅಂತೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ನೋಡ್ಬೋದು ಎಷ್ಟು ಜ್ಯೂಸಿ ಆಗಿದೆ ಚಿಕನ್ ಅಂತ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಚಿಲ್ಲಿ ಚಿಕನ್ನು. ಅಷ್ಟೇ ಸ್ಪೈಸಿ ಕೂಡ ಇದೆ. ಚಿಲ್ಲಿ ಚಿಕನ್ನು ತುಂಬ ಕಡೆ ಟ್ರೈ ಮಾಡಿದ್ದೀನಿ, ಎಲ್ಲೆಲ್ಲೋ ಒಂದೊಂದು ಥರ ಮಾಡ್ತಾರೆ, ಗ್ರೇವಿ ಥರ ಮಾಡಿಬಿಡ್ತಾರೆ ತುಂಬ ಕಡೆ. ಬಟ್ ಇಲ್ಲಿ ನೋಡ್ಬೋದು ನೀವು, ತುಂಬ ಜ್ಯೂಸಿ ಆಗಿದೆ, ಟೆಂಡರ್ ಆಗಿದೆ ಚಿಕನ್ನು. ಸೊ ಅದನ್ನು ತಿಂತಾಯಿದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ. ಸೊ ನನಗಂತೂ ಇದು ತುಂಬ ಇಷ್ಟ ಆಯಿತು ಚಿಲ್ಲಿ ಚಿಕನ್ನು. ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಈ ಹೋಟ್ಲಲ್ಲಿ. ಚಿಲ್ಲಿ ಚಿಕನ್ ಅಂತೂ ಸೂಪರ್. ನಮಗೆ ಒಂದು ಕಡೆ ಬೇಜಾರಾಗ್ಬಿಟ್ಟಿದ್ದು, ಗೊಂಗೂರ ಚಿಕನ್ ಇಲ್ವಲ್ಲ ಇವತ್ತು, ಅದನ್ನೇ ಟ್ರೈ ಮಾಡೋಣ ಅಂತ ಬಂದ್ವಿ ಅಂತ. ಬಟ್ ಈ ಚಿಲ್ಲಿ ಚಿಕನ್ ಅದನ್ನೆಲ್ಲ ಮರೆಮಾಚಿಸ್ಬಿಡ್ತು. ಸೊ ನೆಕ್ಸ್ಟು ನಾವು ಮಟನ್ ಬಿರಿಯಾನಿ ತಿನ್ನೋಣ. ಬನ್ನಿ, ಮಟನ್ ಬಿರಿಯಾನಿ ಹೇಗಿದೆ ಅಂತ ಹೇಳ್ತೀವಿ. ಸೊ ಮೀಟ್ ನೋಡ್ಬೋದು ನೀವು ಎಷ್ಟು ಸ್ಮೂತಾಗಿದೆ ಆ್ಯಂಡ್ ರೆಡ್ ಮೀಟು ಸಕಲಾಗಿ ಕಾಣಿಸ್ತಿದೆ ನೋಡ್ಬೋದು. ಮಟನ್ ಬಿರಿಯಾನಿಗೆ ಮೊಸರು ಬಜ್ಜಿ ಹಾಗೂ ಶೇರ್ವಾ ಕೂಡ ಕೊಡ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ಸಿಗೋ ಬಿರಿಯಾನಿಗಳಲ್ಲಿ ಇದು ಒನ್ ಆಫ್ ದ ಟಾಪ್ ಬಿರಿಯಾನಿ ಅಂತ ಹೇಳ್ತೀನಿ. ಇಲ್ಲಿ ಬರೋರು ಮಟನ್ ಬಿರಿಯಾನಿ ಅಂತೂ ಮಿಸ್ ಮಾಡಲೇಬೇಡಿ, ತುಂಬ ಸಕಲಾಗಿರುತ್ತೆ ಟೇಸ್ಟು. ಮಸ್ಟ್ ಟ್ರೈ. ನಾವಿಲ್ಲಿ 3 ಮಟನ್ ಬಿರಿಯಾನಿ ಲಾರ್ಜ್ ಹಾಗೂ ಗುಂಟೂರು ಚಿಕನ್, ಚಿಕನ್ ರೋಸ್ಟ್, ಚಿಲ್ಲಿ ಚಿಕನ್ ತೊಗೊಂಡ್ವಿ. ಟೋಟಲ್ ಆಗಿ ನಮಗೆ 1780 ರೂಪೀಸ್ ಏನೋ ಬಿಲ್ ಆಯಿತು. ಕೊಟ್ಟಿದ್ದ ದುಡ್ಡಿಗೆ ಹಾಗೂ ಟೇಸ್ಟ್ಗೆ ಯಾವುದೇ ಮೋಸ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ನನ್ನ ಫ್ರೆಂಡ್ಸ್ಗಳು ಕೂಡ ಇದು ತುಂಬ ಇಷ್ಟ ಆಯಿತು. ಇನ್ನಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.